ಬಾಲ್ಯದಿಂದಲೂ ನಾವು ಹೆಣ್ಣು ಮಕ್ಕಳು ನಾವು ದೊಡ್ಡವರಾದ ನಂತರ ಮದುವೆಯಾಗುತ್ತೇವೆ ಮತ್ತು ನಂತರ ಮಕ್ಕಳನ್ನು ಪಡೆಯುತ್ತೇವೆ ಮತ್ತು ನಂತರ ನಮ್ಮ ಜೀವನವು ಸಂತೋಷದಿಂದ ಇರುತ್ತದೆ ಎಂಬ ನಂಬಿಕೆಯನ್ನು ಹೊಂದಿದ್ದೇವೆ. ಆದರೆ ಜೀವನವು ನಮಗೆ ಪ್ರತಿ ಹಂತದಲ್ಲೂ ಕೆಲವು ಹೊಸ ಹೋರಾಟವನ್ನು ನೀಡುತ್ತದೆ. ಇದರಿಂದಾಗಿ ನಾವು ಒಡೆಯುತ್ತೇವೆ. ಬಾಲ್ಯದಿಂದಲೂ ನನಗೆ ಮದುವೆ ಮತ್ತು ಸ್ವಂತ ಮಗುವನ್ನು ಹೊಂದುವುದು ತುಂಬ ಇಷ್ಟವಾಗಿತ್ತು. ನನ್ನ 24ನೇ ವಯಸ್ಸಿನಲ್ಲಿ ಮದುವೆಯಾಯಿತು. ಆದರೆ ಮದುವೆಯಾಗಿ ವರ್ಷ ಕಳೆದರೂ ನನಗೆ ಮಗುವಾಗದಿದ್ದಾಗ ಎಲ್ಲರೂ ನನ್ನನ್ನು ಹೀಯಾಳಿಸತೊಡಗಿದರು. ನನಗೆ ಮತ್ತು ನನ್ನ ಗಂಡನಿಗೆ ಇನ್ನೂ ಮಗುವಾಗಲು ಇಷ್ಟವಿಲ್ಲ ಎಂದು ಕೆಲವರು ಭಾವಿಸಿದ್ದರು ಮತ್ತು ಕೆಲವರು ನಾನು ಬಂಜೆ ಎಂದು ಭಾವಿಸಿದ್ದರು. ನಾನು ಮತ್ತು ನನ್ನ ಪತಿ 5 ವರ್ಷಗಳ ಕಾಲ ಪ್ರಯತ್ನಿಸಿದರೂ ನಮಗೆ ಮಗುವಾಗಲಿಲ್ಲ. ಈ ಭಾವನೆ ತುಂಬ ಭಯಾನಕವಾಗಿದೆ. ಸಮಾಜ, ಕುಟುಂಬ ಮತ್ತು ಸಂಬಂಧಿಕರು ವಿವಿಧ ರೀತಿಯ ಪ್ರಶ್ನೆಗಳನ್ನು ಕೇಳುತ್ತಾರೆ ಮತ್ತು ಇದೆಲ್ಲವೂ ನನ್ನನ್ನು ಒಳಗಿನಿಂದ ತುಂಬ ತೊಂದರೆಗೊಳಿಸುತ್ತದೆ. ಪುರುಷನಿಗೆ ಮಗು ಏಕೆ ಇಲ್ಲ ಎಂದು ಯಾರೂ ಕೇಳುವುದಿಲ್ಲ ಎಂದು ನನಗೆ ಆಶ್ಚರ್ಯವಾಗಿದೆ. ಎಲ್ಲ ಪ್ರಶ್ನೆಗಳನ್ನು ಮಹಿಳೆಗೆ ಕೇಳಲಾಗುತ್ತದೆ, ವಿಶೇಷವಾಗಿ ನಮ್ಮ ಭಾರತದಲ್ಲಿ. ಇಂತಹ ಪ್ರಶ್ನೆಗಳು ನನ್ನ ಹೃದಯವನ್ನು ಸೂಜಿಗಲ್ಲಿನಂತೆ ಚುಚ್ಚಿದವು, ಏಕೆಂದರೆ ಬಹುಶಃ ನನ್ನ ಇಡೀ ಜೀವನದಲ್ಲಿ ನಾನು ಮಗುವನ್ನು ಹೊಂದಲು ಸಾಧ್ಯವಾಗುವುದಿಲ್ಲ ಎಂದು ನನಗೆ ತಿಳಿದಿತ್ತು. ನಾನು ಜೀವನದ ಕಹಿ ಸತ್ಯವನ್ನು, ನಾನು ಬಂಜರು ಎಂಬ ಕಹಿ ಸತ್ಯವನ್ನು ಅರಗಿಸಿಕೊಳ್ಳಬೇಕಾಗಿತ್ತು. ನಾನು ನನ್ನ ಪತಿಗೆ ತನ್ನನ್ನು ಒಮ್ಮೆ ಪರೀಕ್ಷಿಸಬೇಕು ಎಂದು ಹಲವು ಬಾರಿ ಹೇಳಿದ್ದೆ. ಆದರೆ ಅವರು ಏನಾದರೂ ಕ್ಷಮಿಸಿ ಹೇಳುತ್ತಿದ್ದರು, ಪುರುಷನಲ್ಲಿ ಯಾವತ್ತೂ ದೋಷವಿಲ್ಲ, ಎಲ್ಲ ನ್ಯೂನತೆಗಳು ಮಹಿಳೆಯಲ್ಲಿವೆ ಎಂದು ಅವರು ನಂಬಿದ್ದರು. ಯಾರಿಗಾದರೂ ತಾನು ತಾಯಿಯಾಗಲು ಸಾಧ್ಯವಿಲ್ಲ ಎಂದು ತಿಳಿದಾಗ ಅವಳು ಯಾವಾಗಲೂ ಅನಾರೋಗ್ಯದಿಂದ ಬಳಲುತ್ತಿರುವಂತೆ ಭಾಸವಾಗುತ್ತದೆ. ಎಂತಹ ಸಂದರ್ಭಗಳು ಬಂದರೂ ಜೀವನದಲ್ಲಿ ಏನೋ ಕಳೆದುಕೊಂಡಿರುವ ಭಾವನೆ ಇರುತ್ತದೆ. ಬೇರೆಯವರನ್ನು ನೋಡಿದಾಗ ದೇವರು ನನಗೆ ಯಾಕೆ ಈ ಅನ್ಯಾಯ ಮಾಡಿದನೆಂದು ಯೋಚಿಸುತ್ತಿದ್ದೆ. ಹಲವರಿಗೆ ಅಪ್ಪಿತಪ್ಪಿಯೂ ಮಕ್ಕಳಾಗುತ್ತವೆ, ಆದರೆ ಇಷ್ಟೆಲ್ಲ ಹಠ ಮಾಡಿದರೂ ನನಗೇಕೆ ಮಗುವಾಗುತ್ತಿಲ್ಲ? ತಾಯಿಯಾಗುವುದು ಜೀವನದ ಅತ್ಯಂತ ದೊಡ್ಡ ಸಂತೋಷ ಎಂದು ನಾನು ಭಾವಿಸುತ್ತೇನೆ ಮತ್ತು ಈ ಆಲೋಚನೆಯು ನನ್ನಲ್ಲಿ ಯಾವಾಗಲೂ ಇರುತ್ತದೆ. ಒಂದು ಪವಾಡ ಸಂಭವಿಸಿ ನಾನು ತಾಯಿಯಾಗುತ್ತೇನೆ ಎಂದು ನಾನು ಯಾವಾಗಲೂ ಭಾವಿಸುತ್ತೇನೆ. ಮಗುವಾಗದ ಕಾರಣ ನನ್ನ ಅನಾರೋಗ್ಯ ಹದಗೆಡುವುದಲ್ಲದೆ ಮಾನಸಿಕ ನೋವು ಕೂಡ ಎದುರಿಸುತ್ತಿದ್ದೇನೆ. ಇಷ್ಟೇ ಅಲ್ಲ, ನಾನು ಮತ್ತು ನನ್ನ ಪತಿ ಅನೇಕ ಬಂಜೆತನದ ಚಿಕಿತ್ಸಾಲಯಗಳಿಗೆ ಹೋಗುತ್ತೇವೆ. ಅಲ್ಲಿ ನಾವು ಸಾಕಷ್ಟು ಹಣವನ್ನು ಖರ್ಚು ಮಾಡುತ್ತೇವೆ. ನನ್ನ ಬಂಜೆತನಕ್ಕೆ ಕೆಲವು ವೈದ್ಯರು ಚಿಕಿತ್ಸೆ ನೀಡಬಹುದೆಂಬ ಭರವಸೆ ಇದೆ. ಈಗ ನನ್ನ ಮದುವೆಯಾಗಿ 8 ವರ್ಷಗಳು ಕಳೆದಿವೆ. ಮಗುವನ್ನು ಹೊಂದುವ ಆಸೆ ಇನ್ನೂ ನನ್ನ ಹೃದಯದಲ್ಲಿದೆ. ನನ್ನ ಗಂಡ ಮತ್ತು ನಾನು ವಾಕಿಂಗ್ಗೆ ಹೋಗುತ್ತೇವೆ, ಆಹಾರ ಸೇವಿಸುತ್ತೇವೆ ಮತ್ತು ಸಂತೋಷವಾಗಿ ಕಾಣಲು ಪ್ರಯತ್ನಿಸುತ್ತೇವೆ. ಆದರೆ ಮಗುವಿನ ಖಾಲಿತನವು ಇಂದಿಗೂ ನಮಗೆ ನೋವುಂಟು ಮಾಡುತ್ತದೆ. ಅನೇಕ ಜನರು ಮಗುವನ್ನು ದತ್ತು ತೆಗೆದುಕೊಳ್ಳುವಂತೆ ಕೇಳಿದರು, ಆದರೆ ನಾನು ಇನ್ನೂ ಸಿದ್ಧವಾಗಿಲ್ಲ. ನನಗೆ ಈಗ 32 ವರ್ಷ ಮತ್ತು ಇನ್ನೂ 2 ವರ್ಷ ಕಾಯಲು ಬಯಸುತ್ತೇನೆ ಮತ್ತು ನಂತರ ನಾವು ಮಗುವನ್ನು ದತ್ತು ತೆಗೆದುಕೊಳ್ಳುವ ಬಗ್ಗೆ ಯೋಚಿಸುತ್ತೇವೆ. ಇವತ್ತಿಗೂ ಕೂತು ಆಲೋಚಿಸಿದಾಗ ನನ್ನ ಮನಸ್ಸಿನಲ್ಲಿ ಬರುವುದು ಒಂದೇ ಒಂದು, ಪವಾಡ ಸಂಭವಿಸಿ ನನ್ನ ಖಾಲಿ ಮಡಲು ತುಂಬಲಿ ಎಂದು. ಈ ಕಥೆಯನ್ನು ನೋಡಿದ ಎಲ್ಲರಿಗೂ ಧನ್ಯವಾದಗಳು. ಈ ಕಥೆ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಈ ಕಥೆ ಯಾರದೇ ಮನಸ್ಸಿಗೆ ನೋವುಂಟು ಮಾಡುವ ಉದ್ದೇಶದಿಂದ ಆಗಿರುವುದಿಲ್ಲ. ಇದು ಕೇವಲ ಕಥೆಯಾಗಿರುತ್ತದೆ.